ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ವಂದನೆ. ಹಲ್ಲೆಲೂಯಾ. ಪ್ರಿಯರೇ, ಒಳ್ಳೆಯ ಒಂದು ದಿನ ಪ್ರಾರ್ಥನೆಯೊಂದಿಗೆ ಹಾರೈಸುತ್ತೇನೆ. ಇಂದು ನಮಗಾಗಿ ದೇವರು ನೀಡುವ ವಾಕ್ಯವನ್ನು ಆಲಿಸಲು ಆ ವಾಕ್ಯದಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ. ಪ್ರಭುವಿನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನು ಸಮರ್ಪಿಸಿ ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸಲು ಸಿದ್ಧರಾಗುವ ಲಕ್ಷಗಟ್ಟಲೆ ಜನರಿದ್ದಾರೆ. ಪ್ರಿಯರೇ, ನೀವೆಲ್ಲರೂ ಅನುಗ್ರಹಿಸಲ್ಪಟ್ಟಿದ್ದೀರಾ ಎಂದು ಸಾಕ್ಷಿ ಕೇಳಲು ಸಾಧ್ಯವಾಗಲಿ. ಅದಕ್ಕಾಗಿ ಪ್ರಾರ್ಥಿಸುವವರು ನಿರಾಸೆ ಪಡಬಾರದು. ನೀವು ಸಂತೋಷಿಸಲು ಸಾಧ್ಯವಾಗುವ ರೀತಿ ಉಳಿತುಗಳು, ಅನುಗ್ರಹಗಳು, ಬಿಡುಗಡೆಗಳು, ಸೌಖ್ಯಗಳು ಇವರಿಗೆ ನೀಡಿರಿ. ಇವರ ಜೀವನದಲ್ಲಿ ಅದ್ಭುತಗಳು ಕಾಣಲು ಸಾಧ್ಯವಾಗಲಿ. ಪ್ರಿಯರೇ, ದೇವರ ವಾಕ್ಯ ಅದ್ಭುತಗಳಿಗೆ ಜನ್ಮ ನೀಡುತ್ತದೆ. ದೇವರ ವಾಕ್ಯದಲ್ಲಿ ವಿಶ್ವಾಸಿಸುವವನ ಜೀವನದ ಒಳಗೆ ಕೆಲವು ಅದ್ಭುತಗಳು ಉಗಮಿಸುತ್ತದೆ. ವಾಕ್ಯ ಆಲಿಸುವ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳು ಉಂಟಾಗಲಿ, ದೊಡ್ಡ ಸೂಚಕ ಕಾರ್ಯಗಳು ಉಂಟಾಗಲಿ. ಸಂತೋಷವಾಗಿರಿ. ಇಂದು ಆಲಿಸುವ ವಾಕ್ಯ 1 ಸಾಮುವೇಲ್ 1ನೇ ಅಧ್ಯಾಯ 12ರಿಂದ 16ರವರೆಗೆ ವಾಕ್ಯವನ್ನು ಆಲಿಸೋಣ. ಅನ್ನಳು ಬಹಳ ಹೊತ್ತಿನವರೆಗೆ ಸರ್ವೇಶ್ವರನ ಮುಂದೆ ಪ್ರಾರ್ಥನೆ ಸಲ್ಲಿಸುತ್ತಾ ಇದ್ದಳು. ಏಲಿ ಆಕೆಯ ಬಾಯನ್ನು ಗಮನಿಸಿದನು. ಆಕೆ ಹೃದಯಾಂತರಾಳದಿಂದ ಪ್ರಾರ್ಥಿಸುತ್ತಾ ಇದ್ದಳು. ತುಟಿಗಳು ಅಲುಗಾಡುತ್ತಿದ್ದವು, ಶಬ್ದ ಮಾತ್ರ ಕೇಳಿಸುತ್ತಿರಲಿಲ್ಲ. ಆದುದರಿಂದ ಇವಳು ಕುಡಿದಿರಬೇಕೆಂದು ತಿಳಿದು, ನಿನ್ನ ಕುಡಿತದ ಅಮಲು ಇನ್ನೂ ಇಳಿಯಲಿಲ್ಲವೇ? ದ್ರಾಕ್ಷಾರಸದ ನಿಶೆ ನಿನ್ನನ್ನು ಬಿಟ್ಟು ತೊಲಗಲಿ ಎಂದನು. ಆಕೆ, ಇಲ್ಲ ಸ್ವಾಮಿ, ನಾನು ಕುಡಿದಿಲ್ಲ. ನಾನು ಬಹಳ ದುಃಖ ಪೀಡಿತಳು. ದ್ರಾಕ್ಷಾರಸವನ್ನಾಗಲಿ ಬೇರೆ ಯಾವ ಮದ್ಯವನ್ನಾಗಲಿ ಕುಡಿದವಳಲ್ಲ. ನನ್ನ ಮನೋವೇದನೆಯನ್ನು ಸರ್ವೇಶ್ವರನ ಮುಂದೆ ತೋಡಿಕೊಳ್ಳುತ್ತಾ ಇದ್ದೇನೆ. ನಿಮ್ಮ ದಾಸಿಯಾದ ನನ್ನನ್ನು ಅಯೋಗ್ಯಳೆಂದು ನೆನೆಸಬೇಡಿ. ಈವರೆಗೂ ನನ್ನ ಅತಿಯಾದ ವ್ಯಥೆಯನ್ನು ಅರಕೆ ಮಾಡಿಕೊಳ್ಳುತ್ತಿದ್ದೆ ಎಂದು ಹೇಳಿದಳು. ಪ್ರಿಯರೇ, ಅನ್ನಳ ಪ್ರಾರ್ಥನೆ ಕುರಿತು ನಾವು ವಾಕ್ಯದಲ್ಲಿ ಆಲಿಸಿದಳು. ಅನ್ನಳು ದೇವಾಲಯದಲ್ಲಿ ಪ್ರಾರ್ಥಿಸುವಾಗ ಏಲಿ ಸಮೇತ ತಪ್ಪು ತಿಳಿದುಕೊಂಡನು. ಅನ್ನ ಮನೋವೇದನೆಯಿಂದ ಪ್ರಾರ್ಥಿಸುತ್ತಿದ್ದಳು. ಆ ಪ್ರಾರ್ಥನೆಯನ್ನು ಸಹ ತಪ್ಪು ತಿಳಿದುಕೊಂಡನು. ಪ್ರಾರ್ಥನೆ ಎಂಬ ವಿಷಯದಲ್ಲಿ ಅಪಹಾಸ್ಯ ಸ್ವೀಕರಿಸಲು ಬಂದರು, ಕೇಳಲು ಬಂದರು. ಪ್ರಾರ್ಥಿಸಿದವಳಿಗೆ ಸಿಕ್ಕಿದ್ದ ಅದ್ಭುತ ನೋಡಿ ಅನೇಕರು ಆಶ್ಚರ್ಯಪಟ್ಟರು. ಪ್ರಾರ್ಥಿಸುವ ನಿಮ್ಮನ್ನು ಅನೇಕರು ತಪ್ಪು ಆಗಿ ತಿಳಿದುಕೊಳ್ಳುತ್ತಾರೆ, ಕೊಂಕು ಮಾತನಾಡುತ್ತಾರೆ, ಹಾಸ್ಯ ಮಾಡುತ್ತಾರೆ. ಆದರೆ ಪ್ರಾರ್ಥಿಸಿದ ನಿನಗೆ ನಾಳೆ ಒಂದು ಸಮಯ ಲಭಿಸುವ ಅನುಗ್ರಹ, ಅದ್ಭುತ ನೋಡಿ ಅಪಹಾಸ್ಯ ಮಾಡಿದವರು, ನಿನ್ನನ್ನು ತುಚ್ಛ ಮಾಡಿದವರು ಆಶ್ಚರ್ಯ ಪಡಲು ಸಾಧ್ಯವಾಗುತ್ತದೆ. ಅನ್ನಳ ಪ್ರಾರ್ಥನೆಯಲ್ಲಿ ತಪ್ಪು ತಿಳಿದ ಹೇಳಿ ಆಶ್ಚರ್ಯಚಕಿತನಾದ ಕಾರ್ಯವನ್ನು ಈ ಅಧ್ಯಾಯದ ಕೊನೆಯಲ್ಲಿ ಬರೆದಿದೆ. ಹಲ್ಲೆಲೂಯಾ. ಪ್ರಿಯರೇ, ನೀವು ಪ್ರಾರ್ಥಿಸುವವರು ಆಗಿದ್ದೀರಾ? ಮನಸ್ಸಿನಿಂದ, ಆತ್ಮದಿಂದ, ಕಾರ್ಯದಿಂದ. ನಮಗೆ ಗೊತ್ತಿಲ್ಲದೆ ಕಾರ್ಯಗಳು ನಮ್ಮ ವಿರೋಧ ಬರುತ್ತದೆ. ಆದರೆ ಪ್ರಾರ್ಥಿಸಿದ ಅನ್ನಳಿಗೆ ದೇವರು ಕೊಟ್ಟ ಅನುಗ್ರಹ ನೋಡಿ ಆಶ್ಚರ್ಯಪಟ್ಟಳು. ಅವಳು ಹೃದಯ ವೇದನೆಯಿಂದ ಪ್ರಾರ್ಥಿಸಿದ ಪ್ರಾರ್ಥನೆ ಅದ್ಭುತವಾಯಿತು. ಪ್ರಾರ್ಥನೆಯಲ್ಲಿ ಒಮ್ಮೆ ಸಹ ಹಿಂದೆ ಹೋಗಬಾರದು. ಪ್ರಾರ್ಥಿಸುವಾಗ ನಿನ್ನ ಅನುಗ್ರಹಿಸುವುದು ಮನುಷ್ಯರಲ್ಲ, ಸ್ವರ್ಗದ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಸ್ವರ್ಗದ ದೇವರು, ಸರ್ವಶಕ್ತರು ನಿನ್ನ ಪ್ರಾರ್ಥನೆಯನ್ನು ಆಲಿಸುವುದು. ಪ್ರಾರ್ಥಿಸುವ ನಿನ್ನ ಮನೋವೇದನೆಯನ್ನು ದೇವರು ತಿಳಿದಿದ್ದಾರೆ. ಹಲ್ಲೆಲೂಯಾ. ಪ್ರಭುವೇ, ವಾಕ್ಯ ಆಲಿಸುವಾಗ ನಮ್ಮ ಮಕ್ಕಳನ್ನು ನೆನೆಸಿ, ಸಾಲದ ಬಾಧೆಯನ್ನು ನೆನೆಸಿ, ಕುಟುಂಬವನ್ನು ನೆನೆಸಿ, ಸಂಗಾತಿಯನ್ನು ನೆನೆಸಿ, ಆರೋಗ್ಯವನ್ನು ನೆನೆಸಿ, ಬಹಳ ನೋವು ಅನುಭವಿಸುವವರು ನಾವು ಆಗಿದ್ದೇವೆ. ನಾವು ವಿಶ್ವಾಸಿಸುತ್ತೇವೆ ನೀವು ನಮ್ಮ ಮನೋವೇದನೆಯನ್ನು ಅರಿತಿದ್ದೀರಾ ಎಂದು. ವಾಕ್ಯ ಆಲಿಸಿ ಪ್ರಾರ್ಥಿಸುವ ನಮ್ಮನ್ನು ನೋಡಿ ಅನೇಕರು ಅದ್ಭುತವಾಗಿ ನೋಡಲು ಸಾಧ್ಯವಾಗುವುದು ಎಂದು ನಾವು ವಿಶ್ವಾಸಿಸುತ್ತೇವೆ. ಒಮ್ಮೆಯೂ ನಡೆಯುವುದೇ ಇಲ್ಲ ಅಂತ ಯೋಚಿಸಿದ ಕಾರ್ಯದಲ್ಲಿ ದೇವರು ನೀಡಿದ ಅನುಗ್ರಹದಲ್ಲಿ ನಿರೀಕ್ಷೆಯಲ್ಲಿ ನಿಲ್ಲಲು ಸಾಕ್ಷಿಯಾಗಿ ಮಾರ್ಪಡುತ್ತೇವೆ ಎಂಬ ನಿರೀಕ್ಷೆಯಿಂದ, ಪ್ರಾರ್ಥನೆಯಿಂದ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ
ಅಗಾಲಿದ ಮರಣದಿಂದ ಅಸೂಯೆಯಿಂದ ಮೋಸೈವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.